ಧಾರಾವಾಹಿಯ ಹೆಸರು ಭಾರ್ಗವಿ LLB ಅಂತ. ಆಲ್ರೆಡಿ ಪ್ರೋಮೋ ಎಲ್ಲ ನೋಡಿರ್ತೀರಾ. ಈ ಒಂದು ಪಾತ್ರವನ್ನು ಹೋಲಿಸಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಮ್ಮ ಮೇಲೆ ಫೋಕಸ್ ಆಗಿರುವಂತಹ ಸೀರಿಯಲ್ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗ್ತಾ ಹೋಗುತ್ತೆ? ಇದು ಚಾಲೆಂಜಿಂಗ್ಗೆ ಫೈಟ್ಸ್ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ. ಮನೆಯಲ್ಲೆಲ್ಲ ಹೆಂಗಿದೆ ರೆಸ್ಪಾನ್ಸ್? ಫೈಟ್ ಸೀನ್ ಎಲ್ಲ ನೋಡಿದ್ಮೇಲಂತೂ ಅವ್ರುಗಳು ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಬಾಯ್ ಫ್ರೆಂಡಿಗೆ ಖುಷಿ ಇದೆ. ಯಾರು ಬಾಯ್ ಫ್ರೆಂಡು? ನಾನು ನನ್ನ ಮನೆಯವ್ರ ಬಗ್ಗೆ ಮಾತಾಡಬೇಕು, ಅವರು ಮನೆಯವರೇ. ಯಾರು ನೀವು? ನಿಮಗೆ ಗೊತ್ತಾ? ಕ್ವಶನ್ ಮರ್ತೋಯ್ತು. ಬಾಯ್ ಫ್ರೆಂಡ್. ಶ್ರುತಿ ಪಾತ್ರ ಮಾಡ್ತಾ ಇದ್ರಿ ರಾಮಾಚಾರಿಯಲ್ಲಿ. ಆ ಒಂದು ಸೀರಿಯಲ್ ನಿಂದ ಯಾಕೆ ಹೊರಗೆ ಹೋದ್ರಿ? ಜೊತೆಗೆ ಅಮೃತಧಾರೆಯಲ್ಲಿ ವಾಪಸ್ ನೀವು ಮುಂದುವರಿತೀರಾ? ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಾಮಾಚಾರಿ ಧಾರಾವಾಹಿ ಖ್ಯಾತಿಯ ಶ್ರುತಿಯಾಗಿ ಹಾಗೆಯೇ ಅಮೃತಧಾರೆ ಸೀರಿಯಲ್ ಖ್ಯಾತಿಯ ಮಲ್ಲಿಯಾಗಿ ಆ್ಯಕ್ಟ್ ಮಾಡಿ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನವನ್ನು ಗೆದ್ದಿದ್ದಂತಹ ರಾಧಾ ಭಗವತಿಯವರು ಈಗ ಹೊಸ ಸೀರಿಯಲ್ ಮೂಲಕ ಮತ್ತೆ ನಿಮ್ಮನ್ನೆಲ್ಲ ರಂಜಿಸಲಿಕ್ಕೆ ಸಜ್ಜಾಗಿದ್ದಾರೆ. ಈಗ ಮತ್ತೆ ಕಲರ್ಸ್ ಕನ್ನಡದ ತೆಕ್ಕೆಗೆ ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಧಾರಾವಾಹಿಯ ಹೆಸರು ಭಾರ್ಗವಿ LLB ಅಂತ. ಆಲ್ರೆಡಿ ಪ್ರೋಮೋ ಎಲ್ಲ ನೋಡಿರ್ತೀರಾ. ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ನೀವೆಲ್ಲರೂ ಕೊಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯಕ್ಕೆ ರಾಧಾ ಭಗವತಿಯವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಧಾರಾವಾಹಿಯ ಪ್ರೋಮೋಗಳಿಗೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಿನ್ನೆ ಒಂದು ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಫೈಟ್ ಎಲ್ಲ ಮಾಡ್ತಾ ಇದ್ರಿ, ಸೊ ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಸೀರಿಯಲ್ ಮಾರ್ಚ್ 3ನೇ ತಾರೀಕು 8:30 ಪ್ರಸಾರ ಆಗ್ತಾ ಇದೆ, ಹೇಳಿ ಅದ್ರ ಬಗ್ಗೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಭಾರ್ಗವಿ ಪಾತ್ರವನ್ನು ತಾವೆಲ್ಲರೂ ಪ್ರೋಮೋ ಆ್ಯಂಡ್ ಆಲ್ ಎಲ್ಲವನ್ನೂ ನೋಡಿ ತಾವೆಲ್ಲರೂ ಆಲ್ರೆಡಿ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದೇನು ಹೇಳಬೇಕು ಅಂದರೆ, ನಾನು ಇಲ್ಲಿವರೆಗೂ ಮಾಡಿದಂಥ ಪಾತ್ರಗಳೇನಿದೆ ಅದಕ್ಕೂ ಆ್ಯಂಡ್ ಈಗ ಮಾಡ್ತಿರುವಂತಹ ಭಾರ್ಗವಿ ಕ್ಯಾರೆಕ್ಟರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ನನ್ನ ಪರ್ಸ್ನಲ್ ಕ್ಯಾರೆಕ್ಟರ್ ಏನಿದೆ ಅದಕ್ಕೂ ನಾನು ಮಾಡ್ತಿರುವಂಥ ಭಾರ್ಗವಿ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಸೊ ನಾವಲ್ಲದ ಪಾತ್ರವನ್ನು ಏನು ನಾವು ಮಾಡಲಿಕ್ಕೆ ಅಂತ ಹೋಗ್ತಾ ಇರ್ತೀವೋ ಅದಕ್ಕೋಸ್ಕರ ನಾವು ಜಾಸ್ತಿ ಹಾರ್ಡ್ ವರ್ಕನ್ನು ಹಾಕಬೇಕಾಗಿ ಬರುತ್ತೆ. ಇಲ್ಲಿವರೆಗೂ ಮಾಡಿದಂಥ ಪಾತ್ರಗಳಿಗೆ ನಾನು ಅಷ್ಟು ಹಾರ್ಡ್ ವರ್ಕ್ ಹಾಕಬೇಕಾದಂಥ ನೆಸೆಸಿಟಿ ಇರಲಿಲ್ಲ. ಏಕೆಂದರೆ ನನ್ನ ಪಾತ್ರ ಏನಿದೆ ನಾನು ಅದನ್ನೇ ಅಲ್ಲಿ ತೋರಿಸ್ತಾ ಇದ್ದೆ ಅಷ್ಟೇ. ನಾನು ಅಷ್ಟಾಗಿ ಮಾತಾಡೋದಿಲ್ಲ ರಿಯಲ್ ಲೈಫಲ್ಲಿ. ಸೊ ನನ್ನ ರಿಯಲ್ ಕ್ಯಾರೆಕ್ಟರ್ ಏನಿದೆ ಅದನ್ನೇ ತೋರಿಸ್ತಾ ಬಂದೆ. ಬಟ್ ಇಲ್ಲಿ ಇಟ್ಸ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್, ತುಂಬ ರಗಡ್ ಆಗಿರುವಂಥ ಕ್ಯಾರೆಕ್ಟರ್. ಎಲ್ಲವನ್ನೂ ಅಂದರೆ ಈ ಒಂದು ಪಾತ್ರ ಒಂದು ಆಲ್ರೌಂಡರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲವನ್ನೂ ಮಾಡುತ್ತೆ ಈ ಒಂದು ಪಾತ್ರ. ಡ್ಯಾನ್ಸ್ ಮಾಡುತ್ತೆ, ಹಾಡು ಹೇಳುತ್ತೆ, ಫೈಟ್ ಮಾಡುತ್ತೆ, ಇಂಟೆಲೆಕ್ಚುಲಿ ತುಂಬ ಬ್ರಿಲಿಯಂಟ್ ಆಗಿದೆ. ಆ್ಯಂಡ್ ಪ್ರತಿಯೊಂದರಲ್ಲೂ ಇರುವಂತಹ ಪಾತ್ರ ಇದು. ಸೊ ಈ ಒಂದು ಪಾತ್ರ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಕ್ಯಾರೆಕ್ಟರ್ ಎಲ್ಲೂ ಅಷ್ಟಾಗಿ ನೋಡ್ಲಿಕ್ಕೆ ಸಿಗೋಲ್ಲ. ಆ್ಯಂಡ್ ಬಂದಿರೋ ಸೀರಿಯಲ್ಸ್ಗಳಲ್ಲಿ ಈ ಥರ ಪಾತ್ರಗಳು ತುಂಬ ಕಮ್ಮಿನೇ ಬಂದಿರೋದು. ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಭಾರ್ಗವಿ LLB. ಅದೇ ಈಗ ವಾಪಸ್ ಕಲರ್ಸಿಗೆ ಬಂದಿದ್ದೀರಾ ಅಂತ ಹೇಳಿದ್ರಿ. ಹಾಗಂತ ಹೇಳೋದಕ್ಕೆ ಕಾರಣ ಏನಂತಂದ್ರೆ, ಆಲ್ರೆಡಿ ಶ್ರುತಿ ಪಾತ್ರ ಮಾಡ್ತಾ ಇದ್ರಿ ರಾಮಾಚಾರಿಯಲ್ಲಿ. ಸೊ ಆ ಸೀರಿಯಲ್ ಇನ್ನೂ ಮುಗ್ದಿಲ್ಲ. ಇನ್ನು ಆ ಒಂದು ಹಸಿ ಹಸಿ ನೆನಪು ಪ್ರೇಕ್ಷಕರ ಮೈಂಡಲ್ಲಿದೆ. ಇವ್ರು ಶ್ರುತಿ ಅಲ್ವಾ, ರಾಮಾಚಾರಿ ತಂಗಿ ಅಲ್ವಾ ಅನ್ನೋ ಥರ. ಸೊ ಅಂದರೆ ಆ ಒಂದು ಸೀರಿಯಲ್ನಿಂದ ಯಾಕೆ ಹೊರಗೆ ಹೋದ್ರಿ? ಜೊತೆಗೆ ಆ ಕಡೆ ಇಲ್ಲಿ ಅಮೃತಧಾರೆ ಸೀರಿಯಲಲ್ಲಿ ಮಲ್ಲಿ ಕೂಡ ಹಳ್ಳಿ ಕಳಿಸ್ಬಿಟ್ಟಿದ್ದಾರೆ ಈಗ. ಸೊ ಅದರಲ್ಲಿ ಏನು ಮುಂದುವರಿತೀರಾ? ಇದೆಲ್ಲ ಅಂತೂ ರಿಪ್ಲೇಸ್ ಆಗಿದೆ ಕ್ಯಾರೆಕ್ಟರ್. ಸೊ ಅಮೃತಧಾರೆಯಲ್ಲಿ ವಾಪಸ್ ನೀವು ಮುಂದುವರಿತೀರಾ ಹೇಗೆ ಅಂತ? ಒಂದೇನು ಅಂದರೆ, ಇವಾಗ ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಂಥ ಕ್ಯಾರೆಕ್ಟರ್ಗಳು ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ. ಸೊ ಇವಾಗ ಲೀಡ್ ಅಂತ ಬಂದಾಗ ಲೀಡ್ ಕ್ಯಾರೆಕ್ಟರ್ಗೆ ತುಂಬ ಒತ್ತು ಕೊಟ್ಟು ನಾವು ಮಾಡಬೇಕಾಗಿ ಬರುತ್ತೆ. ಅದರಲ್ಲೂ ಈ ಒಂದು ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅದಕ್ಕೆ ಆದಂಥ ಕೆಲವೊಂದು ಪ್ರಿಪ್ರೇಷನ್ಸ್ ಇರುತ್ತೆ, ಕೆಲವೊಂದು ಹಾರ್ಡ್ ವರ್ಕ್ಸ್ ಇರುತ್ತೆ, ಕೆಲವೊಂದು ಅಂದರೆ ಬಾಡಿ ಲ್ಯಾಂಗ್ವೇಜಸ್ ಆಗಿರ್ಬೋದು, ಹೇಗೆ ಮಾತಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೆಲವೊಂದು ಇರುತ್ತೆ. ಸೊ ಹಾಗಾಗಿ ಲೀಡ್ ಅಂತ ಬಂದಾಗ ನಾನು ಕಂಪ್ಲೀಟಾಗಿ ನನ್ನ 100% ಟೈಮನ್ನು ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನನ್ನ ಸಿನಿಮಾ ಒಂದು ರಿಲೀಸ್ ಆಗ್ತದೆ, ಅಪಾಯವಿದೆ ಎಚ್ಚರಿಕೆ ಅಂತ. ಆ ಸಿನಿಮಾ 28ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಅದರ ಒಂದು ಪ್ರಮೋಷನ್ಸಲ್ಲಿ ಕೂಡ ಬ್ಯುಸಿ ಇದ್ದೀನಿ. ಆ್ಯಂಡ್ ನಮ್ಮ ಭಾರ್ಗವಿ LLB ಪ್ರಮೋಷನ್ಸಲ್ಲಿ ಕೂಡ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹೀಗಾಗಿ ಅದೇ ಲೀಡ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನಾನು ಕಂಪ್ಲೀಟಾಗಿ ಇಲ್ಲೇ ಕೊಡಬೇಕಲ್ವ. ಹಾಗಾಗಿ ನಾನು ಪ್ರಾಜೆಕ್ಟನ್ನು ಕ್ವಿಟ್ ಮಾಡಬೇಕಾಗಿ ಬಂತು. ಈಗ ಅಲ್ಲಿ ಬೇರೆ ರೀಪ್ಲೇಸ್ಮೆಂಟ್ ನಡೀತಾ ಇದೆ. ಸೊ ನನಗೆ ಇಲ್ಲಿವರೆಗೂ ಯಾವ ಥರ
ನೀವೆಲ್ಲ ಪ್ರೀತಿಯನ್ನು ಕೊಟ್ಟರು, ಸಪೋರ್ಟನ್ನು ಕೊಟ್ಟರು. ಆ ಒಂದು ಪಾತ್ರಕ್ಕೂ ಅಂದರೆ ಆ ಒಂದು ನನ್ನ ಪಾತ್ರವನ್ನು ನೆಕ್ಸ್ಟ್ ಯಾರು ಮಾಡ್ತಾರೋ ಅವ್ರಿಗೂ ಕೂಡ ಅದೇ ಪ್ರೀತಿಯನ್ನು, ಅದೇ ಸಪೋರ್ಟನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ರಾಧಾ ಅವರು ರಿಯಲ್ ಲೈಫಲ್ಲಿ ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರು, ಬಟ್ ಆದರೆ ತುಂಬ ಇಂಟೆಲಿಜೆಂಟ್. ಯಾಕೆಂತಂದ್ರೆ ಈ ಒಂದು ಸೀರಿಯಲ್ ಪ್ರಮೋಷನ್ ಜೊತೆಗೆ ಸಿನಿಮಾ ಪ್ರಮೋಷನ್ ಕೂಡ ಮಾಡಿಕೊಂಡ್ರು. ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇದೆ, ನಮಗೂ ಗೊತ್ತು ಆ್ಯಕ್ಚುಲಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಅಂದರೆ ಈಗ ಚಾಲೆಂಜಿಂಗ್ ಅಂತ ಹೇಳಿದ್ರಿ ಈ ಪಾತ್ರ, ಅಂದರೆ ನೀವು ಇರೋ ಥರ ಅಲ್ಲ ಇದು ಅಂತ. ಅಂದರೆ ಫೈಟ್ ಸೀಕ್ವೆನ್ಸಸ್ ಇತ್ತು ಈಗ ನೆನ್ನೆ ನೋಡುವಾಗ, ಜೊತೆಗೆ ಕೆಲವೊಂದಷ್ಟು ಲಾ ಪಾಯಿಂಟ್ಸ್ ಎಲ್ಲ ಹಾಕಬೇಕಾಗುತ್ತೆ ಇವಾಗ. ಮತ್ತು ಒಳ್ಳೆ ಆ್ಯಂಟೋಗನಿಸ್ಟ್ ಲಾಯರ್, ಅಂದರೆ ವಿಲನ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಇನ್ನೊಬ್ಬರು, ಅಂದರೆ ಜಯಪ್ರಕಾಶ್ ಪಾಟೀಲ್ ಅಂತ, ಅದೊಂದು ಪಾತ್ರ ಇರುತ್ತೆ. ಮತ್ತು ಸ್ವಪ್ನ ಕೃಷ್ಣ ಮ್ಯಾಮ್ ಡೈರೆಕ್ಟರು, ಜೊತೆಗೆ ನಿಮ್ಮ ಮೇಲೆ ಫೋಕಸ್ ಆಗಿರುವಂತಹ ಸೀರಿಯಲ್ಲು. ಸೊ ಜನ ನಿಮ್ಮನ್ನೇ, ಅಂದರೆ ನಿಮ್ಮ ಅಭಿನಯ ನೋಡಿ ಈಗ ಕಮೆಂಟ್ಸ್ ಹಾಕೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ. ಸೊ ಯಾವ ರೀತಿ ಸಜ್ಜಾಗಿದ್ದೀರಾ ಜನಗಳ ಕಮೆಂಟ್ಸನ್ನು ತಗೊಳ್ಳೋದಕ್ಕೆ, ಪ್ಲಸ್ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗ್ತಾ ಹೋಗುತ್ತೆ ಈ ಒಂದು ಸೀರಿಯಲ್ ನಿಮಗೆ ಅಂತ? ಆಬ್ವಿಯಸ್ಲಿ ಇದು ಚಾಲೆಂಜಿಂಗೆ. ಫೈಟ್ಸ್ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ. ಇಲ್ಲಿವರೆಗೂ ಒಂದೆರಡು ಕಪಾಳ ಕೊಡ್ದಿರೋ ಸೀನ್ಸ್ಗಳನ್ನ ಮಾಡಿರ್ಬೋದು, ಹೌದು. ಬಟ್ ಎಕ್ಸಾಕ್ಟ್ ಫೈಟ್ ಅಂತ ನಾನು ಯಾವತ್ತೂ ಮಾಡಿಲ್ಲ. ಸೊ ಈ ಥರ ಬಂದಾಗ ಯಾರಿಗೇ ಆಗಲಿ ಅದೊಂದು ಭಯ ಇದ್ದೇ ಇರುತ್ತೆ. ಏಕೆಂದರೆ ಹುಡುಗರಾದರೆ ಓಕೆ, ಅವ್ರದ್ದೊಂದು ಅವ್ರ ಅಂದರೆ ನ್ಯಾಚುರಲ್ ಆಗಿಯೇ ಅವ್ರಿಗೊಂದು ಬಾಡಿ ಇರುತ್ತೆ, ಫೈಟಿಂಗ್ ಸ್ಟೈಲ್ ಇರುತ್ತೆ. ಸೊ ಆ ಥರ ಎಲ್ಲ ಬಂದಾಗ ಹುಡುಗಿಯಾಗಿ ನನಗೆ ಒಂದು ಭಯ ಇತ್ತು. ಹೇಗಪ್ಪ ಏನು ಮಾಡೋದು ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ನಾನು ಮಾಡ್ತೀನಾ, ನನ್ನ ಕೈಲಾಗುತ್ತಾ ಅಂತ ಹೇಳಿ ನನಗೆ ಒಂದು ಪ್ರಶ್ನೆ ಹುಟ್ಟಿದ್ದು, ಹೌದು. ಬಟ್ ಆ ಆ ಒಂದು ಭಯಗಳನ್ನೆಲ್ಲ ತೊರೆದು ಹಾಕ್ಸಿದ್ದು ಸ್ವಪ್ನ ಕೃಷ್ಣ ಮ್ಯಾಮ್. ನೀನು ಮಾಡ್ತೀಯಾ, ಮಾಡು ಅಂತ. ಏಕೆಂದರೆ ನನಗೆ ಇವಾಗ ಆಲ್ರೆಡಿ ಕ್ಯಾಮ್ರಾವನ್ನು ಫೇಸ್ ಮಾಡಿ ನನಗೆ ಅಭ್ಯಾಸ ಇದೆ. ಸೊ ಕ್ಯಾಮ್ರಾನ ಫೇಸ್ ಮಾಡೋ ಒಂದು ಧೈರ್ಯ ಇದ್ದರೆ ಯಾವ ಪಾತ್ರವನ್ನು ಬೇಕಾದರೂ ಮಾಡ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಸೊ ಅವತ್ತು ಆಡಿಷನ್ಸ್ಗೆ ಹೋದಾಗ ಮ್ಯಾಮ್ ನನ್ನ ಇದು ಪರ್ಫಾರ್ಮೆನ್ಸನ್ನ ನೋಡಿ ಓಕೆ ಇವಳ ಕೈಲಿ ಮಾಡಿಸ್ಬೋದು ಅಂತ ಅವರು ಧೈರ್ಯ ಮಾಡಿ ನನ್ನ ಮೇಲೆ ಈ ಒಂದು ದೊಡ್ಡ ಹೊರೆಯನ್ನು ಹೊರಿಸಿದ್ದಾರೆ. ಹೊರೆ ಅನ್ನೋದಕ್ಕಿಂತ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಸೊ ಅದನ್ನು ತುಂಬ ನಾಜೂಕಾಗಿ, ತುಂಬ ಏನಂತಾರೆ, ರೆಸ್ಪೆಕ್ಟ್ಫುಲ್ಲಾಗಿ ಒಂದು ತೂಗಿಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಸೊ ಆ್ಯಂಡ್ ಮ್ಯಾಮ್ ಅಡಿಯಲ್ಲಿ ನಾನು ಕೆಲಸ ಮಾಡ್ತಿರೋದು ಆ್ಯಕ್ಚುಲಿ ತುಂಬಾ ಖುಷಿ ತಂದಿದೆ. ಬಿಕಾಸ್ ನಾನು ಅವರ ಅಂದರೆ 1, 2, 3 ಡೈರೆಕ್ಷನ್ಸ್ನ ನಾನು ನೋಡಿ, ಅಂದರೆ ಸೀರಿಯಲ್ಸ್ನ ನಾನು ನೋಡಿರೋದುಂಟು. ಬಟ್ ಅವರ ಅವ್ರ ಅಡಿಯಲ್ಲಿ ಕೆಲಸ ಮಾಡ್ತಿರೋದು ಇದೇ ಮೊದಲನೇದು. ಅವರು ಅಂದರೆ ನಾನು ಎಲ್ಲ ಕಡೆ ಹೇಳಿದ ಹಾಗೆ ಶೀ ಈಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ನಾನು ಎಲ್ಲೂ ಒಬ್ಬರು ವುಮೆನ್ ಡೈರೆಕ್ಟ್ ಮಾಡ್ತಿರೋದನ್ನ ನಾನು ಎಲ್ಲೂ ನೋಡಿಲ್ಲ. ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿ ಡೈರೆಕ್ಷನ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಡೈರೆಕ್ಷನ್ ಮಾತ್ರ ಮಾಡಲ್ಲ, ಶಿ ವಿಲ್ ಟೆಲ್ ವಾಟ್ ಶಿ ವಾಂಟ್ಸ್. ನನಗಿದು ಬೇಕು, ಇದನ್ನು ಮಾಡು ಅಂತ ಹೇಳಿ ಅವರು ಆ್ಯಕ್ಟ್ ಮಾಡಿ ಕೂಡ ತೋರಿಸ್ತಾರೆ. ಆ್ಯಂಡ್ ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ಆರ್ಟಿಸ್ಟ್ಗಳಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ, ಜಾಸ್ತಿ ಹೊರೆ ಇರಲ್ಲ. ಸೊ ಅವ್ರ ಅಡಿಯಲ್ಲಿ ಕೆಲಸ ಮಾಡ್ತಿರೋದು ನನಗಂತೂ ತುಂಬಾ ಖುಷಿ ಇದೆ. ಆ್ಯಂಡ್ ಆರ್ಟಿಸ್ಟ್ಗಳು ಅಂತ ಬಂದಾಗ ಎಲ್ಲ ಆರ್ಟಿಸ್ಟ್ಗಳು ಕೂಡ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇಲ್ಲಿರೋದು. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿಕೊಂಡು ಬೆಳೆದಂಥವ್ರು. ಅವ್ರ ಜೊತೇಲಿ ಇವಾಗ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಬಂದಾಗ ಆಬ್ವಿಯಸ್ಲಿ ಅದೊಂದು ತುಂಬ ಖುಷಿನೂ ಇರುತ್ತೆ, ಭಯನೂ ಇರುತ್ತೆ, ಅದೊಂಥರ ನರ್ವಸ್ನೆಸ್ ಇರುತ್ತೆ. ಅದು ಇತ್ತು. ಬಟ್ ಈಗಿಲ್ಲ. ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕೆ ಆಪೋಸಿಟ್ ಆಗೋಯ್ತು. ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲರೂ ಹೇಳ್ಕೊಡ್ತಾರೆ ಈ ಥರ ಮಾಡು, ಆ ಥರ ಮಾಡು ಅಂತ ಹೇಳಿ. ಆ್ಯಂಡ್ ಅವರು ಏನು ಹೇಳ್ತಾರೋ ಅದನ್ನು ತಗೊಂಡು ಅದರಂತೆ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಈ ಒಂದು ಪಾತ್ರವನ್ನು. ಏಕೆಂದರೆ ಕಂಪ್ಲೀಟಾಗಿ ಇನ್ನೂ ಆ ಪಾತ್ರದ ಒಳಗಡೆ ಹೋಗಬೇಕು. ಆ್ಯಂಡ್ ಅದೇ ಈ ಲಾ ಪಾಯಿಂಟ್ಸ್ಗಳನ್ನೆಲ್ಲ ಹಾಕಬೇಕು, ಅದು ಏನೇನಿರುತ್ತೆ ಅದೆಲ್ಲ ತಿಳ್ಕೊಬೇಕು ಅಂತ ನೀವೇನು ಹೇಳಿದ್ರಿ. ಅದ್ರ ಬಗ್ಗೆ ಎಲ್ಲ ಇನ್ನೂ ತಿಳ್ಕೊಳ್ಳೋದು ತುಂಬಾ ಇದೆ. ನನ್ನ ತಮ್ಮ ಕೂಡ ಲಾ ಮಾಡ್ತಿದ್ದಾನೆ, LLB ಮಾಡ್ತಿದ್ದಾನೆ. ಹೌದು, ರಿಯಲ್ ಲೈಫಲ್ಲಿ. ಸೊ ಅವನಿಂದ ಕೆಲವೊಂದು ಇನ್ಪುಟ್ಸ್ ತಗೊಳ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ರೆಫರೆನ್ಸ್ ಕೂಡ ಹೇಳಿದ್ದಾರೆ, ಆ ರೆಫರೆನ್ಸ್ ಕೂಡ ನೋಡ್ತಾ ಇದ್ದೀನಿ. ಸೊ ಹೀಗಾಗಿ ಎಲ್ಲರ ಒಂದು ಹಾರ್ಡ್ ವರ್ಕ್ ಇದೆ ಇದರಲ್ಲಿ. ಆ್ಯಂಡ್ ಕಾಸ್ಟ್ಯೂಮ್ ವೈಸ್ ಕೂಡ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಎಲ್ಲ ಸ್ವಪ್ನ ಕೃಷ್ಣ ಮ್ಯಾಮ್ ಕೂತ್ಕೊಂಡು ಈ ಥರನೇ ಬೇಕು, ಈ ಥರನೇ ಮಾಡಬೇಕು ಅಂತ ರಶ್ಮಿ ಮ್ಯಾಮ್ ಹತ್ರ, ಸುಷ್ಮಿತಾ ಮ್ಯಾಮ್ ಹತ್ರ ಎಲ್ಲ ಮಾತಾಡಿಕೊಂಡು ಅದೊಂದು ಪರ್ಟಿಕ್ಯುಲರ್ ಆಗಿ ಒಂದು ಡ್ರೆಸ್ಸಿಂಗ್ ಇದನ್ನು ರೆಡಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಮೈನ್ಯೂಟ್ ಥಿಂಕ್ ಮೇಲೂ ಇಷ್ಟೊಂದು ಅವರು ಹಾರ್ಡ್ ವರ್ಕನ್ನು ಹಾಕ್ತಿದ್ದಾರೆ ಅಂದಮೇಲೆ ಪ್ರಾಜೆಕ್ಟು ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋದು ನನ್ನ ಭಾವನೆ.
ಆ್ಯಂಡ್ ಅದನ್ನ ಜನಗಳು ಕೂಡ ಒಪ್ಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಅದೇ ಪ್ರೋಮೋಗೆ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರಿ. ಹೆಂಗಿದೆ ಮನೆಯಲ್ಲೆಲ್ಲ ಹೆಂಗಿದೆ ರೆಸ್ಪಾನ್ಸ್? ನಿಮ್ಮ ತಮ್ಮ ಏನ್ ಹೇಳ್ತಾರೆ, ತಂದೆ ತಾಯಿಯವರು ಮತ್ತೆ ನಿಮ್ಮ ಬಾಯ್ ಫ್ರೆಂಡ್ ಎಲ್ಲ ಏನ್ ಹೇಳ್ತಾರೆ ಅಂತ ನಿಮ್ಮ ಇದು ಪ್ರೋಮೋ ನೋಡಿ ಹೊಸದು ಅಂತ? ಆ್ಯಕ್ಚುಲಿ ಇಂಟೆಲಿಜೆಂಟ್ ನಾನಲ್ಲ, ನೀವು. ಸೊ ಮನೇಲಿ ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ನನ್ನ ತಾಯಿ ಮೇಜರ್ ಆಗಿ ತುಂಬಾನೇ ಖುಷಿಯಾಗಿದ್ದಾರೆ. ನನ್ನ ತಾಯಿ, ನನ್ನ ಮಾವ ಎಲ್ಲರೂ ಕೂಡ. ಸೊ ಇಷ್ಟು ದಿನ ಏನು ನಾನು ಪಾತ್ರಗಳನ್ನ ಮಾಡ್ಕೊಂಡು ಬರ್ತಿದ್ದೆ, ಅದಕ್ಕೆ ಇದೆಲ್ಲ ಅಂದರೆ ಈ ಒಂದು ಪಾತ್ರ ತುಂಬ ವಿಭಿನ್ನವಾಗಿರೋದ್ರಿಂದ ಅವ್ರುಗಳು ಸ್ಟಾರ್ಟಿಂಗಲ್ಲಿ ಆಗುತ್ತಾ ಮಾಡೋಕ್ಕೆ ಅಂತ ಹೇಳಿದರು. ಆಗುತ್ತಮ್ಮ ಅಂತೆ ಅಂದರೆ ಅವ್ರನ್ನ ಒಪ್ಪಿಸ್ಬೇಕಲ್ಲ ಫಸ್ಟು. ಸೊ ಅವ್ರನ್ನ ಒಪ್ಸೋ ಸಲುವಾಗಿ ಅಮ್ಮ ಆಗುತ್ತಮ್ಮ ಮಾಡ್ತೀನಿ ಅಂತ ಎಲ್ಲ ಹೇಳ್ದೆ. ಆಯಿತು ಮಾಡು ಅಂತ ಎಲ್ಲ ಹೇಳಿದ್ರು. ಬಟ್ ಇವಾಗ ಫೈಟ್ ಸೀನ್ ಎಲ್ಲ ನೋಡಿದ್ಮೇಲಂತೂ ಅವ್ರುಗಳು ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ. ನೀನಾ ಇದು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಅದು ನೋಡಿದಾಗ ನಾನಾ ಇದು ಅನಿಸ್ತು. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿ. ಬಟ್ ಆ್ಯಂಡ್ ಅದರಲ್ಲೂ ಕೂಡ ತುಂಬ ಜನಗಳ ಪರಿಶ್ರಮ ಇದೆ. ಡೈರೆಕ್ಷನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆ್ಯಂಡ್ ಫೈಟರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಾನ್ ಫೈಟರ್ಗೆ ಒಂದು ಫೈಟ್ ಹೇಳ್ಕೊಡೋದಿದೆಯಲ್ಲ, ಇಟ್ಸ್ ವೆರಿ ಬಿಗ್ ಡೀಲ್. ಸೊ ಅದನ್ನು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವರೆಲ್ಲರ ಹಾರ್ಡ್ ವರ್ಕ್ ಆ್ಯಂಡ್ ನನ್ನ ಹಾರ್ಡ್ ವರ್ಕ್ ಒಟ್ಟಿಗೆ ಸೇರಿ ಅದೊಂದು ಒಳ್ಳೆ ಸೀನ್ ಆಗಿದೆ. ಸೊ ಎಲ್ಲರೂ ತುಂಬ ಖುಷಿಯಿಂದ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಹೇಳಿದ್ರು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆಫ್ ಕ್ಯಾಮ್ರಾ ಹೇಳಿದ್ರಲ್ಲ, ಅದಕ್ಕೆ ನಾನು ಕೇಳಿದೆ. ಆಫ್ ಕ್ಯಾಮ್ರಾ ನಾನು ಯಾವಾಗ ಹೇಳಿದೆ? ಯಾವಾಗ? ನನ್ ನೆನಪಾಗ್ತಿಲ್ಲ. ಓಕೆ, ಅಂದ್ರೆ ಬಾಯ್ ಫ್ರೆಂಡ್ ಖುಷಿ ಇದೆ ಒಟ್ನಲ್ಲಿ. ಯಾರು ಬಾಯ್ ಫ್ರೆಂಡು? ನಿಮಗೆ ಗೊತ್ತಾ? ಅವತ್ತು ಪೋಸ್ಟ್ ಆಗ್ತಿರಲ್ಲ ಹಿಂದಿನ ಇನ್ಸ್ಟಾಗ್ರಾಮ್ ಅಲ್ಲಿ. ಇಲ್ಲ, ಏನು ಅದು ಆ ಥರ ಎಲ್ಲ ಏನೂ ಇಲ್ಲ. ನನ್ನ ಮನೆಯವ್ರಿಗೆ ಅಂತ ನೀವು ಕೇಳಿದ್ರಿ, ನಾನು ನನ್ನ ಮನೆಯವ್ರ ಬಗ್ಗೆ ಮಾತಾಡಬೇಕು, ಮಾತಾಡಿದ್ದೀನಿ. ಮನೆಯವರೇ ತಾನೇ ಆಗೋದು. ಯಾರು ನಿಮಗೆ ಗೊತ್ತಾ? ಗೊತ್ತಿದೆ, ಬಟ್ ಈಗ ಆಫ್ ಕ್ಯಾಮ್ರಾ ಮಾತಾಡೋಣ. ನೋ ನೋ ನೋ, ಯಾರೂ ಇಲ್ಲ. ಓಕೆ, ಸೊ ಜಸ್ಟ್ ಕಿಡಿಂಗ್. ಬಟ್ ಈಗ ಈ ಪಾತ್ರ ಅಂದರೆ ಡೈಲಾಗ್ಸ್ ಎಲ್ಲ ಕೆಲವೊಂದೆಲ್ಲ ಅದಕ್ಕೋಸ್ಕರ ಒಂದು ಸಪ್ರೇಟ್ ಪ್ರೋಮೋಸ್ ಎಲ್ಲ ಇತ್ತು. ಅಂದರೆ ತಂದೆಯವ್ರಿಗೆ ಆಸೆ ಇದೆ ನೀವು ಆ್ಯಕ್ಚುಲಿ ಲಾಯರ್ ಆಗಬೇಕು ಅಂತ. ಅವ್ರ ಪಾತ್ರ ಆಗಿರ್ಬೋದು, ಹರಣ ಬಾಲರಾಜ್ ಪಾತ್ರ ಆಗಿರ್ಬೋದು. ಸೊ ಆ್ಯಂಡ್ ಮನೋಜ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಿರೋದು, ತೆಲುಗಲ್ಲಿ ಸ್ವಲ್ಪ ಫೇಮಸ್ ನಟ ಅವರು. ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿರೋ ಅನುಭವ ಅದೆಲ್ಲ ಹೇಗೆ ಅನಿಸ್ತಾ ಇದೆ ನಿಮಗೆ? ಎಲ್ಲರೂ ಕೂಡ ದೊಡ್ಡ ಆರ್ಟಿಸ್ಟ್ಗಳೇ. ಆ್ಯಂಡ್ ನಾನು ಆಗಲೇ ಹೇಳ್ದ ಹಾಗೆ ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಖುಷಿ ಇದೆ. ಸಾರಿ, ನನಗೆ ಕ್ವಶನ್ ಮರ್ತೋಯ್ತು. ಛೇ, ಓಕೆನಾ? ಕ್ಯಾನ್ ಯು ಆಸ್ಕ್ ಮೀ ಪ್ಲೀಸ್? ಏನಿಲ್ಲ, ಈಗ ಮನೋಜ್ ಅವರು ಆ್ಯಕ್ಚುಲಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಿರೋದು. ಸೊ ಅವರಾಗಿರ್ಬೋದು, ಅಂದರೆ ಗೌಡ್ರಾಗಿರ್ಬಹುದು, ಜೊತೆಗೆ ಅರುಣಾ ಬಾಲರಾಜ್ ಮೇಡಮ್, ಎಲ್ಲರೂ ದೊಡ್ಡ ನುರಿತ ನಟರುಗಳೇ ಇರೋದು. ಸೊ ಹೆಂಗೆ ಅನ್ನಿಸ್ತಾ ಇದೆ ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡ್ತಿರೋದು? ಎಪಿಸೋಡ್ಸ್ ಎಲ್ಲ ನೋಡುವಾಗ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ? ಯಾ, ಅರುಣಾ ಬಾಲರಾಜ್ ಮ್ಯಾಮ್ ಅವರು ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್. ಆ್ಯಂಡ್ ತುಂಬ ಸಾಫ್ಟ್ ಅವರು. ಅಂದರೆ ಹೆಣ್ಮಕ್ಳು ಅಂತ ಬಂದಾಗ ಅವ್ರಿಗೆ ಅದು ತುಂಬ ಅಂದರೆ ತುಂಬ ಸ್ವೀಟ್. ಅವರು ತುಂಬ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆ್ಯಂಡ್ ನನ್ನ ತಂದೆ ಕ್ಯಾರೆಕ್ಟ್ರು ಮಾಡಿರುವಂಥ ಹನುಮಂತೇಗೌಡ್ರು ಸರ್ ಅವರು ತುಂಬ ಪಾತ್ರಗಳಲ್ಲಿ, ಅಂದರೆ ತುಂಬ ಕಡೆ ಲಾಯರ್ ಆಗಿ, ಜಡ್ಜ್ ಆಗಿ, ತುಂಬ ಸೀರಿಯಲ್ಸ್, ಸಿನಿಮಾಗಳಲ್ಲೆಲ್ಲ ಮಾಡಿದ್ದಾರೆ. ಆ್ಯಂಡ್ ನನ್ನ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ನನ್ನ ಎಷ್ಟೋ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಕೆಲವೊಂದು ಆ್ಯಕ್ಟ್ಗಳಾಗಿರ್ಬೋದು, ಈ ಥರ ಮಾಡು ಅಂತ ಹೇಳ್ಕೊಟ್ಟಿರೋದುಂಟು ಅವರು. ಆ್ಯಂಡ್ ನಂದು ಮತ್ತು ಅರ್ಜುನ್ ಅವ್ರದ್ದು ಅಷ್ಟಾಗಿ ಸೀನ್ಸ್ಗಳು ಇನ್ನೂ ಆಗಿಲ್ಲ. ಅವರು ತೆಲುಗುದಲ್ಲಿ, ಯಾ ಹೌದು, ಮನೋಜ್ ಅವ್ರದ್ದು ಸೀರಿಯಲಲ್ಲಿ ಅರ್ಜುನ್ ಅಂತ ಕ್ಯಾರೆಕ್ಟರ್ ಹೆಸರು. ಸೊ ಅವ್ರ ಜೊತೆ ಅಷ್ಟಾಗಿ ಸೀನ್ಸ್ಗಳು ಯಾವುದೂ ಆಗಿಲ್ಲ. ಸದ್ಯಕ್ಕೆ ಕೆಫೆನಲ್ಲಿ ಕೆಲವೊಂದು ಸೀನ್ಸ್ ಆಗಿರೋದುಂಟು. ಆ್ಯಂಡ್ ಇದರಲ್ಲಿ ಹೈದ್ರಾಬಾದಲ್ಲಿ ನಮ್ಮದು ಪ್ರೋಮೋ ಶೂಟ್ಸ್ ಏನಾಯಿತು ಆವಾಗ ಅವ್ರ ಜೊತೆ ವರ್ಕ್ ಮಾಡಿರೋದುಂಟು. ಅವ್ರನ್ನ ಬ್ರೋ ಅಂತ ಹೇಳಿ ಅಂತಿರ್ತೀನಿ. ಸೊ ಹಾಗೆ ಇಟ್ಸ್ ಲೈಕ್ ಫನ್. ಎಲ್ರ ಜೊತೆ ಆ್ಯಕ್ಟ್ ಮಾಡಿಕೊಂಡು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡು, ಆಟ ಆಡಿಕೊಂಡು ಚೆನ್ನಾಗಿ ಮಾಡ್ತಾ ಇದ್ವಿ ಪ್ರಾಜೆಕ್ಟ್ನ. ಹೀರೋನೇ ಬ್ರೋ ಅಂತ ಇದ್ದೀರಾ ನೀವು? ಓಕೆ, ಅಂದರೆ ಆ ಥರ ಬ್ರೋ ಅಲ್ಲ, ಲೈಕ್ ಫ್ರೆಂಡ್ಲಿ ಬ್ರೋ.
ಇನ್ನು ಅಂದರೆ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ. ಸೊ ಮಂಡೆಯಿಂದ ಅಂದರೆ ಮಾರ್ಚ್ 3ನೇ ತಾರೀಕು 8:30 ಪ್ರಸಾರ ಆಗ್ತಾ ಇದೆ. ಎಲ್ಲ ಧಾರಾವಾಹಿಗಳ ಥರ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಸಖತ್ತಾಗಿರುತ್ತೆ, ಏನೋ ಆ್ಯಂಗಲ್ಲೇ ಚೆನ್ನಾಗಿದೆಯಲ್ಲ ಅನ್ನೋ ಥರ ಎಲ್ಲ ಇರುತ್ತೆ, ಪೋಟ್ರೆ ಹಾಗೆ ಮಾಡಿರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಮೊನೋಟನಸ್ ಆಗಿಬಿಡುತ್ತೆ. ಅದೇ ಥರ ಆಗುತ್ತಾ ಈ ಒಂದು ಧಾರಾವಾಹಿ, ಅಥವಾ ಪ್ರತಿದಿನವೂ ಹೊಸತನ ಇರುತ್ತಾ ಈ ಸೀರಿಯಲಲ್ಲಿ, ಹೇಗೆ ಅಂತ? ಈ ಸ್ಟೋರಿನೇ ಹೊಸದಾಗಿದೆ ಆ್ಯಕ್ಚುಲಿ. ಪಾತ್ರ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು. ಇವಾಗ ಆಲ್ರೆಡಿ ಒಂದು ಸ್ಟೋರಿ ಅಡ್ವೊಕೇಟ್ ಇದಾಗಿ ಬೇಸ್ ಮೇಲೆ ಬರ್ತಾ ಇದೆ. ಬಟ್ ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ ಫ್ರಮ್ ದಿಸ್. ಐ ಮೀನ್ ಇದೇ ಡಿಫ್ರೆಂಟ್ ಸ್ಟೋರಿ ಆಗುತ್ತೆ, ಅದೇ ಡಿಫ್ರೆಂಟ್ ಸ್ಟೋರಿ ಆಗುತ್ತೆ. ಈ ಸ್ಟೋರಿನೇ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಪಾತ್ರಗಳು ಕೂಡ ಡಿಫ್ರೆಂಟ್ ಆಗಿದೆ. ನಮ್ಮ ನಿಜ ಜೀವನದಲ್ಲೇ ನಮ್ಮ ಸುತ್ತಮುತ್ತಲಿನ ಜನ ಹೇಗಿರ್ತಾರೆ, ಅವ್ರ ಜೀವನ ಹೇಗಿರುತ್ತೆ, ಅವರ ನಿಜವಾದ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ನಮಗೆ ರಿಯಲ್ ಲೈಫಲ್ಲಿರೋರಿಗೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆ ಥರ ಕ್ಯಾರೆಕ್ಟರ್ಗಳನ್ನು ಈ ಒಂದು ಸೀರಿಯಲಲ್ಲಿ ತಂದು ಅವ್ರು ಈ ಥರ ಯೋಚನೆ ಮಾಡ್ತಾರೆ, ಅವ್ರು ಈ ಥರ ಇರ್ತಾರೆ, ಅವ್ರು ಈ ಥರ ಆಡ್ತಾರೆ ಅಂತ ಎಲ್ಲ ಆ ಒಂದು ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡ್ತಾ 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 ಹೋದಾಗ ಪ್ರತಿದಿನ ಪ್ರತಿಯೊಂದು ಹೊಸತನ ಕಾಣಿಸುತ್ತೆ. ಒಂದು ವಿಶೇಷವಾದ ಎಪಿಸೋಡ್ಸ್ಗಳು ಬರ್ತಾ ಹೋಗುತ್ತೆ, ಸೀನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈ ಥರ ಇದ್ದಾಗ ಎಲ್ಲೂ ಕೂಡ ಬೋರ್ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ನೀವು ಹೇಳಿದ್ದು ಸತ್ಯನೇ. ಬಟ್ ಈ ಒಂದು ಸೀರಿಯಲ್ ಅಂತ ಬಂದಾಗ ಇದು ತುಂಬ ಹೈಪ್ ಇರುವಂತಹ ಸ್ಟೋರಿ, ವಿಮೆನ್ ಬೇಸ್ಡ್ ಅದರಲ್ಲೂ ಕೂಡ. ಸೊ ಹಾಗಾಗಿ ಈ ಸೀರಿಯಲ್ ತುಂಬಾ ಚೆನ್ನಾಗಿ ಗ್ರಿಪ್ ಹಿಡಿಯುತ್ತೆ, ತುಂಬ ಚೆನ್ನಾಗಿ ನಿಲ್ಲುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಕೊನೆಯದಾಗಿ ಸ್ವಪ್ನ ಕೃಷ್ಣ ಮೇಡಮ್ ನಿಮ್ಮನ್ನು ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅಂತ ಕೇಳಿದಾಗ ಅವ್ರು ಹೇಳಿದ್ರು ನಿಮ್ಮದು ಐಸ್ ಆರ್ ವೆರಿ ಎಕ್ಸ್ಪ್ರೆಸಿವ್, ತುಂಬ ದೊಡ್ಡದಿದೆ ಅಂತ. ನಿಮಗೇನು ಹೇಳಿದ್ರು, ಅಂದರೆ ಯಾಕೆ ಚೂಸ್ ಮಾಡಿದ್ರು ಅಂತ ಕಾರಣ ಹೇಳಿದ್ರು ಅವರು, ಹೇಗೆ ಅಂತ? ಇಲ್ಲ, ಇದು ಆ್ಯಕ್ಚುಲಿ ಹೇಳಿದರು. ನಾನು ಸ್ಟಾರ್ಟಿಂಗ್ ಹೋದಾಗ ಶಿ ವಾಸ್ ಲುಕಿಂಗ್ ಆಟ್ ಮೀ. ಓಕೆ, ನಾನು ಆಡಿಷನ್ಸ್ ಕೊಡಬೇಕಾದ್ರೂ ಕೂಡ ತುಂಬ ಅಬ್ಸರ್ವ್ ಮಾಡ್ತಾಯಿದ್ರು. ಓಕೆ, ನಾನು ಇಲ್ಲಿವರೆಗೂ ನಾನು ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ಬಟ್ ಮ್ಯಾಮ್ ಹ್ಯಾವ್ ಅ ವೆರಿ ಗುಡ್ ಅಬ್ಸರ್ವಿಂಗ್ ಸ್ಕಿಲ್ಸ್. ಓಕೆ, ಇವ್ರನ್ನ ಈ ಥರ ರೆಡಿ ಮಾಡ್ಬೋದು, ಇವ್ರ ಕಲೆನ ಈ ಥರ ಯೂಸ್ ಮಾಡ್ಬೋದು ಎಲ್ಲ, ಅಂದರೆ ಆ ಥರ ಯೋಚನೆ ಮಾಡೋರು ತುಂಬ ಕಮ್ಮಿ. ಬಟ್ ಮ್ಯಾಮ್ ಡಿಡ್ ದ್ಯಾಟ್. ನನಗೆ ತುಂಬ ಕಡೆಯಿಂದನೂ ನಿಮ್ಮ ಕಣ್ಣು ತುಂಬ ಬ್ರಾಡ್ ಆಗಿದೆ, ಭರತನಾಟ್ಯ ಡ್ಯಾನ್ಸರ್ ಥರ ಬರುತ್ತೆ ನಿಮ್ಮ ಕಣ್ಣು ಅಂತ ಹೇಳಿ ತುಂಬ ಜನ ಅಂದಿದ್ದಾರೆ. ಆ್ಯಂಡ್ ತುಂಬ ಜನ ಕಣ್ಣು ನೋಡಿನೇ ಭರತನಾಟ್ಯ ಡ್ಯಾನ್ಸರಾ ನೀವು ಅಂತಲೂ ಕೇಳಿದ್ದಾರೆ. ಆ್ಯಂಡ್ ಅದಕ್ಕೆ ಸರಿಯಾಗಿ ನಾನು ರಾಮಾಚಾರಿಯಲ್ಲಿ ಭರತನಾಟ್ಯ ಡ್ಯಾನ್ಸರ್ ಆಗಿ ಪಾತ್ರವನ್ನು ಮಾಡಿದ್ದೆ. ಸೊ ಅದಕ್ಕೂ ಎಲ್ಲ ಸಿಂಕ್ ಆಗಿ ಅದು ಹಾಗೆ ಪೋರ್ಟ್ರೆ ಆಗ್ತಾ ಇತ್ತು ಜನಗಳಿಗೆ, ನನ್ನ ಕಣ್ಣು ಆ ಥರ ಬ್ರಾಡ್ ಆಗಿರೋದ್ರಿಂದ. ಆ್ಯಂಡ್ ಮ್ಯಾಮ್ ಕೂಡ ಓಕೆ, ಭಾರ್ಗವಿ ಅಂತ ಒಂದು ಕ್ಯಾರೆಕ್ಟರ್, ಅದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್, ಅದು ಕಣ್ಣಲ್ಲೇ ಆಟ ಆಡಬೇಕು ಅದು ಕ್ಯಾರೆಕ್ಟರ್. ಸೊ ಆಕೆಯ ಕಣ್ಣು ತುಂಬ ಚೆನ್ನಾಗಿರಬೇಕು, ಬ್ರಾಡ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತ ರಶ್ಮಿ ಮ್ಯಾಮ್ ಹತ್ರ ಮಾತಾಡಿದ್ದುಂಟು. ನಾನು ಹೋಗಿದ ತಕ್ಷಣ ಅವರು ಅದನ್ನೇ ಕೂಡ ಹೇಳಿದ್ರು. ನನಗೆ ಆವಾಗ ಗೊತ್ತಾಗಿದ್ದು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ. ಸೊ ಒಳ್ಳೇದಾಗಲಿ. ಸೊ ಭಾರ್ಗವಿ LLB, ಸೊ ಯಾರಿಗೆಲ್ಲ ಅನ್ಯಾಯ ಆಗಿರುತ್ತೆ ಅವರಿಗೆಲ್ಲ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ ಸೀರಿಯಲ್ ಮೂಲಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಎಸ್ ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಕಣ್ಣಲ್ಲೇ ಗುಂಡಿಕ್ಕಿ ಕೊಲ್ಲೋ ಹುಡುಗಿ ರಾಧಾ ಭಗವತಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.